ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 6ನೇ ಪಾಠ ತ್ರಿಭುಜಗಳು. ಈ ಒಂದು ತ್ರಿಭುಜಗಳು ಪಾಠದ ಕೊನೆಯ ಅಭ್ಯಾಸ 6.3. ಈ ಒಂದು 6.3 ಅಭ್ಯಾಸದ ಕೊನೆಯ 8 ಪ್ರಶ್ನೆಗಳು, ಅಂದರೆ 9ರಿಂದ 16ವರೆಗೂ ಬರ್ತಕ್ಕಂಥ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಅವುಗಳ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. 9ನೇ ಕ್ವಶನ್ ಏನು ಹೇಳುತ್ತೆ? ಸೊ ನೋಡಿ, ಇಲ್ಲಿ ಕ್ವಶನ್ ನಂಬರ್ 9 ಪಕ್ಕದಲ್ಲಿ ಚಿತ್ರ ಕೊಟ್ಟಿದ್ದಾರೆ 6.39. ಈ ಚಿತ್ರದಲ್ಲಿರುವಂತೆ APC ಮತ್ತು AMPಗಳು ಕ್ರಮವಾಗಿ B ಮತ್ತು Mಗಳಲ್ಲಿ ಲಂಬ ಕೋನಗಳನ್ನು ಹೊಂದಿರುತ್ತವೆ. ಈ ಎರಡು ಲಂಬ ಕೋನ ತ್ರಿಭುಜಗಳು ಆದರೆ ತ್ರಿಭುಜ ABC ಸಮರೂಪ ತ್ರಿಭುಜ AMP ಎಂದು ಹೇಳಿ, ಹಾಗೆಯೇ CA ಬಾರ್ PM = BC ಬಾರ್ MP ಅಂತೇಳಿ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರ ಹೇಗೆ ಹೇಳ್ಬೋದು ನೋಡಿದರೆ, ನೋಡಿ ಚಿತ್ರ ಕೊಟ್ಟಿದ್ದಾರಲ್ವಾ, ಈ ಚಿತ್ರದಲ್ಲಿ ಕೋನ APC ಮತ್ತು ಕೋನ AMP ಎರಡು ಲಂಬ ಕೋನ ಅಂತ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ನೀವು ದತ್ತ ಅಂತ ತಗೊಳ್ಳಿ. ತ್ರಿಭುಜ APC ಮತ್ತು ತ್ರಿಭುಜ AMPಗಳಲ್ಲಿ ಕೋನ APC = ಕೋನ AMP 90 ಡಿಗ್ರಿ ಅಂತ ಅವರೇ ಕೊಟ್ಟಿರೋದ್ರಿಂದ ನೀವು ಅದನ್ನು ದತ್ತ ಅಂತ ತಗೊಳ್ತೀರಿ. ಇನ್ನೊಂದು ವಿಶೇಷ ಏನು ಅಂದರೆ, ಈ ಎರಡು ತ್ರಿಭುಜಗಳಲ್ಲಿ A ಅನ್ನುವಂಥ ಒಂದು ಕೋನ ಸಾಮಾನ್ಯವಾಗಿ ಎರಡೂ ತ್ರಿಭುಜಗಳಲ್ಲೂ ಬರುತ್ತೆ. ಯಾವುದದು ಅಂತ ಹೇಳಿದ್ರೆ, ಕೋನ BAC = ಕೋನ MAP ಅಂಥೇಳಿ ಹೇಳ್ಬೋದು. ಇದನ್ನು ನಾವು ಸಾಮಾನ್ಯ ಕೋನ, ಯಾಕೆ ಅಂದರೆ ಎರಡಕ್ಕೂ ಕೂಡ ಒಂದೇ ಕೋನ ಬರುತ್ತೆ, ಅದು ಸಮ ಇರುತ್ತೆ. ಈ ಎರಡು ಕೋನಗಳು ಸಮ ಇರೋದ್ರಿಂದ ಕೋ ಸಮರೂಪತೆಯ ನಿರ್ಧಾರಕದ ಒಂದು ಗುಣದ ಆಧಾರದ ಮೇಲೆ ತ್ರಿಭುಜ ABC ಸಮರೂಪ ತ್ರಿಭುಜ AMP ಅಂತೇಳಿ ನೀವು ಸುಲಭವಾಗಿ ಆನ್ಸರ್ನ ಹೇಳಬಹುದು. ಇದಾದ ನಂತರದಲ್ಲಿ ಅದೇ ಎರಡು ತ್ರಿಭುಜಗಳನ್ನು ನೀವು ತಗೊಂಡಾಗ ಆ ಎರಡು ತ್ರಿಭುಜಗಳು ಸಮರೂಪಿ ಅಂತ ಮೇಲ್ಗಡೆ ಕೊಟ್ಟಿರೋದ್ರಿಂದ ಅವುಗಳ ಅನುರೂಪ ಬಾಹುಗಳ ಒಂದು ಅನುಪಾತವನ್ನು ಬರಿತಾ ಹೋದ್ರಿ ಅಂದರೆ, ಅನುರೂಪ ಬಾಹುಗಳು ಯಾವ ಬರ್ತಾವಪ್ಪ ಅಂತ ಅಂದರೆ, ನಿಮಗೆ ಇಲ್ಲಿ ಯಾವ್ಯಾವ ಅನುರೂಪ ಬಾಹುಗಳನ್ನು ನೋಡಿದ್ರು CAಗೆ ಅನುರೂಪ ಬಾಹು ಯಾವುದಾಗತ್ತೆ? CA ಅನ್ನೋದು ವಿಕರ್ಣ. ಈ ತ್ರಿಭುಜದಲ್ಲಿ CA ವಿಕರ್ಣ ಆದರೆ ಈ ತ್ರಿಭುಜದಲ್ಲಿ AP ಅಥವಾ PA ಅನ್ನುವಂಥದ್ದು ವಿಕರ್ಣ ಆಗುತ್ತೆ. ಇನ್ನು ಈ ತ್ರಿಭುಜದಲ್ಲಿ ಎತ್ತರವನ್ನು ನೀವು BC ಅಂತ ತಗೊಂಡ್ರಿ ಅಂದರೆ ಇನ್ನೊಂದು ತ್ರಿಭುಜದಲ್ಲಿ ಎತ್ತರ ಯಾವುದಾಗತ್ತೆ? MP ಆಗುತ್ತೆ. ಹಾಗಾಗಿ ನೀವು BC / MP ಅಂತೇಳಿ ಸುಲಭವಾಗಿ ಹೇಳ್ತೀರಾ. ಇದು 9ನೇ ಪ್ರಶ್ನೆಗೆ 2 ಉತ್ತರಗಳನ್ನು. 1ನೇ ಉತ್ತರ ತ್ರಿಭುಜ ABC ಸಮರೂಪಿ ತ್ರಿಭುಜ AMP ಅಂತ ನಾವು ಸಾಧಿಸಿದ್ದೀವಿ. ಜೊತೆಗೆ CA ಬಾರ್ PA = BC ಬಾರ್ MP ಅಂತೇಳಿ ಕೂಡ ಸಾಧಿಸಿದ್ದೀವಿ. ಹಾಗೆ 10ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, CD ಮತ್ತು GHಗಳು ಕ್ರಮವಾಗಿ ACB ಮತ್ತು ಕೋನ EGFಗಳ ಕೋನಾರ್ಧಕ ರೇಖೆಗಳಾಗಿರುವಂತೆ D ಮತ್ತು H ಬಿಂದುಗಳು ಕ್ರಮವಾಗಿ ತ್ರಿಭುಜ ABC ಮತ್ತು ತ್ರಿಭುಜ EFGಯ ಬಾಹುಗಳಾದ AP ಮತ್ತು FE ಮೇಲೆ ಇವೆ. ತ್ರಿಭುಜ ABC ಒಂದು ತ್ರಿಭುಜ EFGಗೆ ಸಮರೂಪಿಯಾಗಿದ್ದರೆ CD ಬಾರ್ GH = AC ಬಾರ್ FG, ಹಾಗೆಯೇ ತ್ರಿಭುಜ DCB ಸಮರೂಪಿ ತ್ರಿಭುಜ HGE, ಹಾಗೆಯೇ ತ್ರಿಭುಜ DCA ಸಮರೂಪಿ ತ್ರಿಭುಜ HGF ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಈ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹೇಳೋದಾದರೆ ನೋಡಿ, ಇಲ್ಲಿ APC ಅನ್ನುವಂಥ ತ್ರಿಭುಜದಲ್ಲಿ D ಅನ್ನೋ ಪಾಯಿಂಟು CD ಎಳೆದ್ರಿ ಅಂದರೆ ಈ CD ಅನ್ನುವಂಥ ರೇಖೆ ಏನು ಮಾಡುತ್ತೆ? ಕೋನ ACBಯನ್ನು ಸಮಭಾಗವಾಗಿ ಡಿವೈಡ್ ಮಾಡುತ್ತೆ, ಭಾಗಿಸುತ್ತೆ. ಹಾಗೆಯೇ ಇಲ್ಲಿ H ಅನ್ನುವಂಥ ಬಿಂದುವಿಗೆ G ಇಂದ ರೇಖೆಯನ್ನು ಎಳೆದ್ರಿ ಅಂದರೆ ಈ ರೇಖೆ ಈ ಒಂದು ಕೋನವನ್ನು ವಿಭಾಗಿಸುತ್ತೆ, ಅಂದರೆ ಕೋನಾರ್ಧಕವಾಗಿದೆ ಅಂತ ಹೇಳ್ತಾರೆ. ಇದರ ಆಧಾರದ ಮೇಲೆ ನೀವು 1ನೇ ಪ್ರಶ್ನೆಗೆ ಉತ್ತರವನ್ನು ಹೇಳೋದಾದರೆ ಅವರೇ ಹೇಳಿದ್ದಾರೆ ತ್ರಿಭುಜ ABC ಸಮರೂಪಿ ತ್ರಿಭುಜ FEG ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಇದನ್ನು ಬರ್ಕೊಳ್ತೀರಿ. ಯಾವಾಗ ಅವೆರಡು ತ್ರಿಭುಜಗಳು ಸಮ ಇದ್ದಾವೋ ಇದರಿಂದ ಜೊತೆಗೆ ಏನು ಹೇಳ್ಬೋದು ಅಂದರೆ, CD ಅನ್ನೋದೇನಿದೆಯಲ್ಲ ACBಯ ಕೋನಾರ್ಧಕ ಆಗಿದೆ. ಹಾಗೆಯೇ GH ಅನ್ನೋದು FEGFನ ಕೋನಾರ್ಧಕ ಆಗಿದೆ. ಹೀಗೆ ಕೋನ A ಅನ್ನೋದು ಕೋನ Fಗೆ ಸಮ, ಯಾಕೆ ಅಂದರೆ ಎರಡು ಸಮರೂಪಿ ತ್ರಿಭುಜಗಳಾಗಿದ್ದಾವೆ. ಹಾಗೆಯೇ ಕೋನ B ಅನ್ನೋದು ಕೋನ Eಗೆ ಸಮ. ಈಗ ಕೋನ ACB ಅನ್ನೋದು ಕೋನ FGEಗೆ ಸಮ ಇದೆ. ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಉತ್ತರವನ್ನು ಹೇಳ್ಬಿಡ್ಬೋದು. ಏನಂತ ಉತ್ತರವನ್ನು ಅಂತ ಹೇಳಿದ್ರೆ, ಆ ಎರಡು ತ್ರಿಭುಜಗಳು ಸಮರೂಪಿಯಾಗಿದ್ದಾವೆ, ಎಲ್ಲ ಕೋನಗಳು ಸಮ ಇರೋದ್ರಿಂದಾಗಿ ನೀವು CDಗೆ
ಸಿ ಡಿಯನ್ನು ತೊಗೊಂಡ್ರೆ ಸಿ ಡಿಗೆ ಅನುರೂಪಿ ಬಾಹು ಯಾವುದಾಗತ್ತೆ ಅಂದರೆ ಜಿ ಹೆಚ್ ಆಗುತ್ತೆ. ಸೊ ಹಾಗಾಗಿ ಸಿ ಡಿ ಬಾರ್ ಜಿ ಹೆಚ್ ಅನ್ನೋದನ್ನು ಇನ್ನೊಂದು ಯಾವುದಕ್ಕೆ ಸಮ ಅಂತ ಹೇಳ್ಬೋದು ಅಂದರೆ ಎ ಸಿಗೆ ಅನುರೂಪಿ ಬಾಹು ಯಾವುದಾಗತ್ತೆ, ಎಫ್ ಜಿ ಆಗುತ್ತೆ. ಎ ಸಿ ಬಾರ್ ಎಫ್ ಜಿ ಅಂತೇಳಿ ನೀವು ಉತ್ತರವನ್ನು ಹೇಳ್ಬೋದು. ಇನ್ನು ಎರಡನೇದು ತ್ರಿಭುಜ ಡಿ ಸಿ ಎ ಮತ್ತು ತ್ರಿಭುಜ ಹೆಚ್ ಜಿ ಎಫ್ಗಳನ್ನು ಸಮರೂಪಿ ಅಂತ ಹೇಳ್ರಿ ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ಎರಡೂ ತ್ರಿಭುಜಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಆ ತ್ರಿಭುಜಗಳಲ್ಲಿ ಅನುರೂಪ ಕೋನಗಳನ್ನು ನೋಡಿದಾಗ ಕೋನ ಎ ಸಿ ಡಿ ಎನ್ನುವುದು ಈ ಕೋನ ಎಫ್ ಜಿ ಹೆಚ್ ಈ ಕೋನಕ್ಕೆ ಸಮ ಇದೆ. ಕೋನ ಎ ಮತ್ತು ಕೋನ ಎಫ್ ಎರಡೂ ಸಮ ಇದ್ದಾವೆ ಅಂದರೆ ಕೋ ಸಮರೂಪತೆಯ ಒಂದು ನಿರ್ಧಾರಕದ ಗುಣದ ಆಧಾರದ ಮೇಲೆ ಸುಲಭವಾಗಿ ನೀವು ತ್ರಿಭುಜ ಡಿ ಸಿ ಎ ಸಮರೂಪಿ ತ್ರಿಭುಜ ಹೆಚ್ ಜಿ ಎಫ್ ಅಂತ ಹೇಳ್ಬೋದು. ಓಕೆ, ಅದರ ಆಧಾರದ ಮೇಲೆ ಒಂದನೇದಕ್ಕೂ ಕೂಡ ನೀವು ಉತ್ತರನ ಇಲ್ಲೂ ಕೂಡ ಹೇಳ್ಬೋದು. ಇದಾದ ಮೇಲೆ ಮೂರನೇದು ಡಿ ಸಿ ಪಿ ಮತ್ತು ಹೆಚ್ ಜಿ ಇಗಳನ್ನು ಸಮರೂಪಿ ತ್ರಿಭುಜ ಅಂತ ಹೇಳ್ರಿ ಅಂತ ಕೊಟ್ಟಿದ್ದಾರೆ. ಈ ಎರಡು ತ್ರಿಭುಜಗಳಲ್ಲಿ ಕೋನ ಬಿ ಮತ್ತು ಕೋನ ಇ ಸಮ, ಅವರೇ ದತ್ತಾಂಶ ಕೊಟ್ಟಿರೋದು. ಈಗ ತಾನೇ ನಾವು ಇವುದು ಕೋನಾರ್ಧಕ ಅಂತ ಹೇಳಿದ್ರೆ ಅದರ ಅರ್ಥ ಈ ಕೋನ ಎರಡು ಸಮಭಾಗವಾಗಿ ಡಿವೈಡ್ ಆಗಿದೆ. ಇದರಿಂದಾಗಿ ಡಿ ಸಿ ಪಿ ಅನ್ನೋದು ಅಥವಾ ಬಿ ಸಿ ಡಿ ಅನ್ನೋದು ಇ ಜಿ ಹೆಚ್ಗೆ ಸಮ ಇರುತ್ತೆ. ಸೊ ಇಲ್ಲೂ ಕೂಡ ಕೋನ ಸಮರೂಪತೆಯ ಒಂದು ನಿರ್ಧಾರಕದ ಗುಣದ ಆಧಾರದ ಮೇಲೆ ತ್ರಿಭುಜ ಡಿ ಸಿ ಬಿ ಸಮರೂಪಿ ತ್ರಿಭುಜ ಹೆಚ್ ಜಿ ಇ ಅಂತೇಳಿ ನೀವು ಸುಲಭವಾಗಿ ಆನ್ಸರ್ನ ಹೇಳಬಹುದು. ಮುಂದಿನ 11ನೇ ಪ್ರಶ್ನೆ ಚಿತ್ರ ಕೊಟ್ಟಿದ್ದಾರೆ ಪಕ್ಕದಲ್ಲಿ. ಈ ಒಂದು ಚಿತ್ರದ ಆಧಾರದ ಮೇಲೆ ಎ ಬಿ ಮತ್ತು ಎ ಸಿ ಸಮ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಇ ಅನ್ನುವಂಥದ್ದು ಸಿ ಬಿಯನ್ನು ಮುಂದುವರಿಸಿದಾಗ ವೃದ್ಧಿಸಿದಾಗ ಒಂದು ರೇಖೆ ಬಿಂದುವಿಗೆ ಇ ಅನ್ನೋ ಹೆಸರು ಕೊಟ್ಟು ಇಲ್ಲಿ ಎ ಡಿ ಅನ್ನುವಂತಹದ್ದು ಬಿ ಸಿಗೆ ಲಂಬವಾಗಿದೆ, ಇ ಎಫ್ ಅನ್ನುವಂತಹದ್ದು ಎ ಸಿಗೆ ಲಂಬವಾಗಿದೆ ಅಂದಮೇಲೆ ಎ ಬಿ ಡಿ ಮತ್ತು ತ್ರಿಭುಜ ಇ ಸಿ ಎಫ್ ಎರಡೂ ಕೂಡ ಸಮರೂಪಿ ತ್ರಿಭುಜಗಳು ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಉತ್ತರವನ್ನು ಹೇಗೆ ಹೇಳ್ತೀರಾ ನೋಡ್ರಿ. ಇದೆ ಎ ಬಿ ಸಿ ತ್ರಿಭುಜವನ್ನು ನೋಡಿದಾಗ ಎ ಬಿ ಮತ್ತು ಎ ಸಿ ಸಮ ಅಂತ ಅವರೇ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಈ ಕೋನ ಅಂದರೆ ಎ ಡಿ ಬಿ ಕೋನ ಎ ಡಿ ಬಿ ಮತ್ತು ಇನ್ನೊಂದು ಯಾವುದು ಕೋನ ಸಿ ಎಫ್, ಇದು ಸಿ ಎಫ್ ಇ ಎರಡೂ ಕೂಡ 90 ಡಿಗ್ರಿ ಅಂತ ಅವರೇ ಕೊಟ್ಟಿದ್ದಾರೆ. ನಾವು ಈ ಎರಡು ಕೋನಗಳನ್ನು ಸಮ ಅಂತ ಹೇಳ್ಬೋದು. ಯಾಕೆ ಈ ಎರಡು ಕೋನಗಳನ್ನು ಸಮ ಅಂತ ಕರಿತೀವಿ ಅಂದರೆ ಎ ಬಿ ಮತ್ತು ಎ ಸಿ ಸಮ ಅಂತ ಕೊಟ್ಟಿದ್ದಾರೆ ಅವರೇ. ಯಾವಾಗ ಎ ಬಿ ಮತ್ತು ಎ ಸಿ ಸಮ ಇರುತ್ತೋ ಅದರ ಎದುರಿನ ಬಾಹುಗಳು ಏನಾಗಿರ್ತವೆ, ಸಮ ಇರ್ತವೆ. ಇದರ ಆಧಾರದ ಮೇಲೆ ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಇ ಸಿ ಎಫ್ ಅಂತ ಹೇಳ್ತೀವಿ. ಈ ಎರಡು ತ್ರಿಭುಜಗಳನ್ನು ನೀವೇನು ತೊಗೊಂಡಿದ್ದೀರಿ ಎ ಬಿ ಡಿ ಮತ್ತು ಇ ಸಿ ಎಫ್ ಎರಡರಲ್ಲೂ ಕೂಡ ಎರಡು ಅನುರೂಪ ಕೋನಗಳು ಸಮ ಇರೋದ್ರಿಂದ ಕೋ ಸಮರೂಪತೆಯ ಒಂದು ನಿರ್ಧಾರಕ ಗುಣದ ಆಧಾರದ ಮೇಲೆ ತ್ರಿಭುಜ ಎ ಬಿ ಡಿಯು ಸಮರೂಪಿ ತ್ರಿಭುಜ ಇ ಸಿ ಎಫ್ ಅಂಥೇಳಿ ಸುಲಭವಾಗಿ ನೀವು ಉತ್ತರವನ್ನು ಹೇಳಿಬಿಡಬಹುದು. ನೆಕ್ಸ್ಟ್ 12ನೇ ಪ್ರಶ್ನೆ ಚಿತ್ರ ಕೊಟ್ಟಿದ್ದಾರೆ ಪಕ್ಕದಲ್ಲಿ. ಎ ಪಿ ಸಿ ಮತ್ತು ಪಿ ಕ್ಯೂ ಆರ್ ಅನ್ನುವಂತಹ ಎರಡು ತ್ರಿಭುಜದಲ್ಲಿ ಎ ಡಿ ಮತ್ತು ಪಿ ಎಮ್ಗಳನ್ನು ಮಧ್ಯ ರೇಖೆಗಳು ಅಂತ ಹೇಳಿ ತಗೊಂಡು ಅವ್ರು ಹೇಳ್ತಾರೆ ಎ ಬಿ ಬಾರ್ ಪಿ ಕ್ಯೂ ಅನ್ನೋದು ಎ ಡಿ ಬಾರ್ ಪಿ ಎಮ್ ಅನ್ನೋದು ಜೊತೆಗೆ ಬಿ ಸಿ ಬಾರ್ ಕ್ಯೂ ಆರ್ ಅನ್ನೋದು ಏನಾಗಿದ್ದಾವೆ ಅಂದರೆ ಸಮಾನುಪಾತದಲ್ಲಿದ್ದಾವೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ಮೇಲೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಅನ್ನು ಏನಂತ ಹೇಳಬೇಕು ನೀವೀಗ, ಸಮರೂಪಿ ತ್ರಿಭುಜ ಅಂಥೇಳಿ ಸಾಧಿಸಬೇಕು. ಸೊ ಇದಕ್ಕೆ ಉತ್ತರ ಹೇಗೆ ಸಿಗುತ್ತೆ ನೋಡೋಣ. ನೋಡಿ, ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಅಂತಕ್ಕಂಥ ಎರಡು ತ್ರಿಭುಜಗಳಲ್ಲಿ ಎ ಡಿ ಅನ್ನೋದು ಪಿ ಎಮ್ ಅನ್ನೋದು ಸಮ ಅಂತ ಅವರೇ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಎ ಬಿ ಬಾರ್ ಪಿ ಕ್ಯೂ ಅನ್ನೋದು ಬಿ ಸಿ ಬಾರ್ ಕ್ಯೂ ಆರ್ ಅನ್ನೋದು ಮತ್ತು ಎ ಡಿ ಬಾರ್ ಪಿ ಎಮ್ ಅನ್ನೋದು ಸಮಾನುಪಾತದಲ್ಲಿದ್ದಾವೆ ಅಂತೇಳಿ ಕೊಟ್ಟಿದ್ದಾರೆ. ಇದಿಷ್ಟು ದತ್ತಾಂಶ ಅವರು ಕೊಟ್ಟಿರೋದು. ಇದರ ಆಧಾರದ ಮೇಲೆ ನೀವು ಬಿ ಸಿಯನ್ನು ಏನು ಹೇಳ್ಬೋದು, ಡಿ ಅನ್ನೋದು ಬಿ ಸಿಯ ಮಧ್ಯ ಬಿಂದು ಆಗಿದೆ ಅಂದರೆ ಬಿ ಡಿಯ 2ರಷ್ಟು ಬಿ ಸಿ ಇರುತ್ತೆ. ಹಾಗಾಗಿ ನಾವು ಬಿ ಸಿಯನ್ನು 2 ಇಂಟು ಬಿ ಡಿ ಅಂತ ತಗೊಳ್ಬೋದು. ಅದೇ ರೀತಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲೂ ಕೂಡ ಕ್ಯೂ ಎಮ್ ಅನ್ನೋದು ಕ್ಯೂ ಆರ್ನ ಅರ್ಧದಷ್ಟಿರುತ್ತೆ ಅಥವಾ ಕ್ಯೂ ಆರ್ ಅನ್ನೋದು ಕ್ಯೂ ಎಮ್ಮಿನ 2ರಷ್ಟಿರುತ್ತೆ ಅಂತ ನೀವು ಸುಲಭವಾಗಿ ಬರ್ಕೊಳ್ಬೋದು. ಇದರಿಂದಾಗಿ ನೀವು ಮೇಲ್ಗಡೆ ಕೊಟ್ಟಂಥ ದತ್ತಾಂಶವನ್ನೇ ಇಲ್ಲಿ ಬರ್ಕೊಳ್ಳೋದಾದರೆ ಎ ಬಿ ಬಾರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಇರುವ ಜಾಗದಲ್ಲಿ 2 ಇಂಟು ಬಿ ಡಿ ಅಂತ ತಗೊಳ್ರಿ, ಕ್ಯೂ ಆರ್ ಇರುವ ಜಾಗದಲ್ಲಿ 2 ಇಂಟು ಕ್ಯೂ ಎಮ್ ಅಂತ ತಗೊಳ್ರಿ, ಈ ಕಡೆ ಎ ಡಿ ಬಾರ್ ಪಿ ಎಮ್ ಅಂತ ತಗೊಳ್ರಿ. 2 ಕ್ಯಾನ್ಸಲ್ ಮಾಡಿದ್ರಿ ಅಂತ ಹೇಳಿದ್ರೆ ಎ ಬಿ ಬಾರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಡಿ ಬಾರ್ ಕ್ಯೂ ಎಮ್ ಇಸ್ ಈಕ್ವಲ್ ಟು ಎ ಡಿ ಬಾರ್ ಪಿ ಎಮ್ ಅಂತ ನೀವು ಹೇಳ್ಬೋದು. ಈ ಮೂರು ಅನುರೂಪ ಬಾಹುಗಳು ಯಾವ ತ್ರಿಭುಜದ್ದು ಅಂತ ನೋಡಿದರೆ ಎ ಬಿ ಬಾರ್ ಪಿ ಕ್ಯೂ ಮತ್ತು
ಬಿ ಡಿ ಬಾರ್ ಕ್ಯೂ ಎಮ್ ಮತ್ತು ಎ ಡಿ ಬಾರ್ ಪಿ ಎಮ್ ಅಂದರೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿ ಕ್ಯೂ ಎಮ್ಮಿನ 3 ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದಾವೆ ಅಂತ ತೋರಿಸ್ತಾ ಇದೆ. ಅದರ ಅರ್ಥ ವೆರಿ ಸಿಂಪಲ್, ನೀವೇನು ಹೇಳ್ಬೋದು, ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಎಮ್ ಅಂತೇಳಿ ಉತ್ತರವನ್ನು ಹೇಳ್ತೀರಾ. ಬಾಹು 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 ಸಮರೂಪತೆಯ ನಿರ್ಧಾರಕದ ಗುಣದ ಆಧಾರದ ಮೇಲೆ. ಇನ್ನು ತ್ರಿಭುಜ ಎ ಪಿ ಸಿ ಮತ್ತು ಪಿ ಕ್ಯೂ ಆರ್ಗಳನ್ನು ತಗೊಂಡು ಆ ಒಂದು ತ್ರಿಭುಜಗಳಿಗೆ ನೀವು ಇಲ್ಲಿರುವಂತಹ ಅನುರೂಪ ಬಾಹುಗಳನ್ನು ನೀವು ಆಯ್ಕೆ ಮಾಡಿಕೊಂಡಾಗ ಎ ಪಿ ಇದೆ, ಎ ಪಿಗೆ ಪಿ ಕ್ಯೂ ಅನುರೂಪವಾಗಿದೆ. ಹಾಗೆಯೇ ಇನ್ನೊಂದು ಯಾವ್ದು ತೊಗೊಳ್ತೀರಿ ಅಂತ ಹೇಳಿದ್ರೆ ಇಲ್ಲಿ ನೀವು ಯಾವುದನ್ನು ತೊಗೊಳ್ಬೋದಪ್ಪ ಅಂತ ಅಂದರೆ ಬಿ ಸಿ, ಅವರೇ ಕೊಟ್ಟಿದ್ರಲ್ವಾ, ಬಿ ಸಿ ಬಾರ್ ಕ್ಯೂ ಆರ್ ಅಂತೇಳಿ ತೊಗೊಳ್ರಿ. ಅಂದರೆ 2 ಅನುರೂಪ ಬಾಹುಗಳ ಜೋಡಿಗಳು ಸಮಾನುಪಾತದಲ್ಲಿದ್ದಾವೆ. ಇನ್ನೊಂದು ಕೋನ ಬಿ ಕೋನ ಕ್ಯೂ ಸಮ ಅಂತ ನಾವು ತೊಗೊಳ್ತೀವಿ. ಯಾಕೆ ಇವೆರಡು ಯಾಕೆ ಸಮ ಇರ್ತವೆ ಅಂದರೆ ಈಗ ತಾನೇ ಇಲ್ಲಿ ನಾವು ಸಾಧಿಸಿದೀವಲ್ವಾ ಪಕ್ಕದಲ್ಲಿ, ಈ 2 ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂದರೆ ಅವುಗಳ ಅನುರೂಪ ಕೋನಗಳು ಸಮ ಇರ್ತವೆ. ಬಿನ ಅನುರೂಪ ಕೋನ ಕ್ಯೂ ಸಮ ಇದೆ. ಇದರಿಂದ ನೀವು ಸುಲಭವಾಗಿ ಹೇಳ್ತೀರಾ ತ್ರಿಭುಜ ಎ ಬಿ ಸಿ ಅನ್ನೋದು ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತೇಳಿ ಸುಲಭವಾಗಿ ಉತ್ತರವನ್ನು ಹೇಳ್ತೀರಾ. ಬಾ ಕೋ ಬಾ ಸಮರೂಪತೆಯ ಒಂದು ನಿರ್ಧಾರಕದ ಗುಣದ ಆಧಾರದ ಮೇಲೆ. ಮುಂದುವರೆದು 13ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಡಿ ಸಿ ಮತ್ತು ಕೋನ ಬಿ ಎ ಸಿ ಸಮ, ಹಾಗೆ ಆಗುವಂತೆ ಡಿ ಯು ಬಿ ಸಿ ಬಾಹುವಿನ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ತುಂಬ ಸುಲಭವಾಗಿ ಇದನ್ನು ಉತ್ತರ ಹೇಳ್ಬೋದು. ಹೇಗೆ ಅಂತ ನೋಡಿದರೆ ಇಲ್ಲಿ ಹೇಳಿದ್ದಾರೆ, ತ್ರಿಭುಜ ಎ ಬಿ ಸಿನಲ್ಲಿ ಬಿ ಸಿಯ ಮೇಲೆ ಡಿ ಅನ್ನುವಂಥ ಒಂದು ಬಿಂದುವನ್ನು ಮಾರ್ಕ್ ಮಾಡಿ ಎ ಡಿಯನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ. ಇದ್ರ ಪ್ರಕಾರವಾಗಿ ಅವ್ರು ಹೇಳ್ತಾರೆ ಎ ಡಿ ಸಿ, ಕೋನ ಎ ಡಿ ಸಿ ಅನ್ನೋದು ಕೋನ ಬಿ ಎ ಸಿಗೆ ಸಮ ಅಂಥೇಳಿ. ಈ ಕೋನ ಎರಡು ಸಮ ಅಂತ ದತ್ತ ಅವರೇ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಇನ್ನೊಂದು ಕೋನವನ್ನು ನೀವು ತಗೊಳ್ಬೋದು. 2 ತ್ರಿಭುಜದಲ್ಲೂ ಸಾಮಾನ್ಯವಾಗಿ ಬರುವ ಕೋನ ಸಿ, ಅಂದರೆ ಕೋನ ಬಿ ಸಿ ಎ ಇಸ್ ಈಕ್ವಲ್ ಟು ಕೋನ ಎ ಸಿ ಡಿ ಅಂತ ಹೇಳಿ ತೊಗೊಂಡ್ರೆ ಅದನ್ನು ಸಾಮಾನ್ಯ ಕೋನ ಅಂತ ನೀವು ಹೇಳಿದ್ರಿ ಅಂದರೆ ನೀವು ಸುಲಭವಾಗಿ ಹೇಳ್ಬಿಡ್ತೀರಾ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಡಿ ಸಿ ಅಂತೇಳಿ ನೀವು ಸುಲಭವಾಗಿ ಉತ್ತರವನ್ನು ಹೇಳಿಬಿಡಬಹುದು. ಯಾವಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿ ಅನ್ನುವಂಥದ್ದು ಸಮರೂಪಿಯಾಗಿರುತ್ತೋ, ಕೋ ಸಮರೂಪತೆಯ ಒಂದು ನಿರ್ಧಾರಕದ ಗುಣದ ಮೇಲೆ ನೀವು ಬರೆದ್ರಿ ಅಂದರೆ ಅವುಗಳ ಅನುರೂಪ ಬಾಹುಗಳನ್ನು ನೀವು ತಗೊಂಡ್ರಿ ಅಂದರೆ, ಈಗ ಇಲ್ಲಿ ಸಿ ಪಿಗೆ ಅನುರೂಪ ಬಾಹುವನ್ನು ನೀವು ತಗೊಂಡ್ರಿ ಅಂದರೆ ಸಿ ಪಿಗೆ ಅನುರೂಪ ಬಾಹು ಯಾವುದಾಗತ್ತೆ, ಸಿ ಎ ಆಗತ್ತೆ. ಹಾಗೆಯೇ ದೊಡ್ಡ ಬಾಹುವಿನಲ್ಲಿ ಸಿ ಎ ಅಂತ ತೊಗೊಂಡ್ರಿ ಅಂದರೆ ಸಿ ಎಗೆ ಅನುರೂಪ ಬಾಹು ಯಾವುದಾಗತ್ತೆ, ಇಲ್ಲಿ ಸಿ ಡಿ ಆಗುತ್ತೆ. ಚಿಕ್ಕ ಬಾಹುವಿನಲ್ಲಿ ಸಿ ಡಿಯನ್ನು ನಾವು ಅನುರೂಪ ಬಾಹು ಯಾವುದಕ್ಕೆ, ಸಿ ಎಗೆ. ಓರೆ ಗುಣಾಕಾರ ಮಾಡಿದಾಗ ಸಿ ಎ ಇಂಟು ಸಿ ಎ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತ ಬರಿತೀರಾ. ಇದರರ್ಥ ತುಂಬ ಸುಲಭ, ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತೇಳಿ ನೀವು ಇದನ್ನು ಸಾಧಿಸಿ ಅಂತ ಅವ್ರು ಕೊಟ್ಟಿದ್ರು. ಸೊ ಅವರು ಸಾಧಿಸ್ಲಿಕ್ಕೆ ಏನು ಕೇಳಿದ್ರು ಆ ಉತ್ತರ ನಿಮಗೆ ಆನ್ಸರ್ ಆಗಿ ಹೇಳಬಹುದು. ಹಾಗೆ ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ ಹೇಳ್ತಾ ಇದೆ, ತ್ರಿಭುಜ ಎ ಬಿ ಸಿಯು ಬಾಹುಗಳಾದ ಎ ಪಿ ಮತ್ತು ಎ ಸಿಗಳು ಹಾಗೂ ಮಧ್ಯರೇಖೆ ಎ ಡಿಯು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುಗಳಾದ ಪಿ ಕ್ಯೂ ಪಿ ಆರ್ ಹಾಗೂ ಮಧ್ಯರೇಖೆ ಪಿ ಎಂನೊಂದಿಗೆ ಸಮಾನುಪಾತ ಹೊಂದಿದ್ದರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ. ತುಂಬ ಸುಲಭವಾಗಿರುವಂಥದ್ದು. ಇದನ್ನು ಹೇಗೆ ಮಾಡ್ತೀರಾ ಅಂತ ನೋಡೋದಾದರೆ, ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಅನ್ನುವಂಥ ತ್ರಿಭುಜದಲ್ಲಿ ಅವರೇ ಹೇಳಿದ ಹಾಗೆ ಡಿ ಅನ್ನುವಂಥದ್ದು ಮಧ್ಯರೇಖೆಯಾಗಿದ್ದು ಎ ಡಿ ಅನ್ನುವಂಥ ಮಧ್ಯರೇಖೆ ಬಿ ಸಿಯನ್ನು ಸಮಭಾಗವಾಗಿ ವಿಭಾಗಿಸುತ್ತದೆ. ಹಾಗೆ ಪಿ ಎಂ ಅನ್ನೋದು ಕ್ಯೂ ಆರ್ ಅನ್ನು ಸಮಭಾಗವಾಗಿ ವಿಭಾಗಿಸುತ್ತದೆ. ಜೊತೆಗೆ ಎ ಬಿ ಬಾರ್ ಪಿ ಕ್ಯೂ ಅನ್ನೋದು ಬಿ ಸಿ ಬಾರ್ ಕ್ಯೂ ಆರ್ ಅನ್ನೋದು ಎ ಸಿ ಬಾರ್ ಪಿ ಆರ್ಗೆ ಸಮ ಅಂಥೇಳಿ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಎ ಡಿ ಬಾರ್ ಪಿ ಎಮ್ಗೆ ಸಮ ಅಂಥೇಳಿ ಅವ್ರು ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ನೀವು ಎ ಡಿಯನ್ನು ನೀವು ಮಧ್ಯಾಂಕ ಅಥವಾ ಮಧ್ಯರೇಖೆ ಅಂತ ತೊಗೊಂಡ್ರೆ ಅದ್ರ ಪ್ರಕಾರ ಬಿ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಡಿ ಸಿ ಆಗುತ್ತೆ. ಈಗ ನೆಕ್ಸ್ಟ್ ಈ ತ್ರಿಭುಜದಲ್ಲಿ ನೋಡಿದಾಗ ಕ್ಯೂ ಎಮ್ ಇಸ್ ಈಕ್ವಲ್ ಟು ಎಮ್ ಆರ್ ಅಂತ ಹೇಳ್ಬೋದು. ಅವರೇ ಕೊಟ್ಟ ಹಾಗೆ ಎ ಬಿ ಬಾರ್ ಪಿ ಕ್ಯೂ ಅನ್ನೋದು ಎ ಸಿ ಬಾರ್ ಪಿ ಆರ್ಗೆ ಹಾಗೆ ಎ ಡಿ ಬಾರ್ ಪಿ ಎಮ್ಗೆ ಸಮ ಅಂತಿದೆ ಅಂದರೆ, ಈಗ ನೀವಿಲ್ಲಿ ಎ ಟಿಯನ್ನು ಏನು ಮಾಡಿರಿ ಅಂತ ಹೇಳಿದ್ರೆ ಮುಂದಕ್ಕೆ ಹೀಗೆ ವೃದ್ಧಿಸ್ರಿ. ಎಲ್ಲಿವರೆಗೂ ಅಂದರೆ ಎ ಟಿಯ ಮೆಜರ್ಮೆಂಟ್ ಅಳತೆ ಎಷ್ಟು ಬರುತ್ತೋ ಅಷ್ಟೇ ಅಳತೆಯವರೆಗೂ ಡಿಯನ್ನು ವೃದ್ಧಿಸಿ, ಎ ಡಿಯನ್ನು ವೃದ್ಧಿಸಿ ಅದಕ್ಕೆ ನೀವು ಇ ಅಂತ ಹೆಸರು ಕೊಟ್ರಿ ಅಂದರೆ ಎ ಡಿ ಮತ್ತು ಡಿ ಇ ಸಮ ಬರುತ್ತೆ. ಅದೇ ರೀತಿ ಇಲ್ಲಿ ಪಿ ಎಮ್ ಅನ್ನು ಕೂಡ ಹೀಗೆ ವೃದ್ಧಿಸಿ ಅದಕ್ಕೆ ನೀವು ಪಿ ಎಮ್ನ ಅಳತೆ ಎಷ್ಟಿದೆಯೋ ಅಷ್ಟೇ ಉದ್ದ ಎಮ್ ಅನ್ನು ಮುಂದುವರಿಸಿ ಅದಕ್ಕೆ ನೀವು ಎನ್ ಅಂತ ಹೆಸರು ಕೊಟ್ರಿ ಅಂದರೆ
ಪಿ ಎಮ್ ಅನ್ನೋದು ಎಮ್ ಎನ್ಗೆ ಸಮ ಇರುತ್ತೆ. ಜೊತೆಗೆ ಏನು ಮಾಡಬೇಕು ಅಂದರೆ ಬಿ ಮತ್ತು ಇ ಅನ್ನು ಸೇರಿಸ್ಬೇಕು, ಜೊತೆಗೆ ಇ ಮತ್ತು ಸಿನ ಸೇರಿಸ್ಬೇಕು. ಈ ಕಡೆ ಕ್ಯೂ ಮತ್ತು ಎನ್ ಸೇರಿಸ್ಬೇಕು, ಎನ್ ಮತ್ತು ಆರ್ನ ಸೇರಿಸ್ಬೇಕು. ಎರಡರಲ್ಲೂ ಕೂಡ ತ್ರಿಭುಜ ಇದ್ದಿದ್ದು ಈಗ ಏನಾಯಿತು ಅಂದರೆ ಚತುರ್ಭುಜ ಆಯಿತು. ಎ ಬಿ ಇ ಸಿ ಅನ್ನುವಂಥದ್ದು ಚತುರ್ಭುಜ, ಈ ಕಡೆ ಪಿ ಕ್ಯೂ ಎನ್ ಆರ್ ಅನ್ನುವಂಥದ್ದು ಚತುರ್ಭುಜ. ಇಲ್ಲಿ ಎ ಇ ಅನ್ನುವಂಥದ್ದು ಒಂದು ಕರ್ಣ ಅಂತ ತಗೊಂಡ್ರೆ, ಬಿ ಸಿ ಅನ್ನುವಂಥದ್ದು ಒಂದು ಕರ್ಣ ಅಂತ ತಗೊಂಡ್ರೆ, ಎ ಡಿ ಮತ್ತು ಡಿ ಇ ಸಮ ಇರೋ ರೀತಿಯಲ್ಲಿ ಬಿ ಡಿ ಮತ್ತು ಸಿ ಡಿ ಸಮ ಇರೋ ರೀತಿಯಲ್ಲಿ ವಿಭಾಗ ಆಗ್ತಾ ಇದೆ ಅಂದರೆ ನೀವು ಸುಲಭವಾಗಿ ಹೇಳ್ಬೋದು ಏನಂತ ಹೇಳಿ, ಅವೇನಾಗ್ತಾ ಇದ್ದಾವೆ, ಛೇದಿಸ್ತಾ ಇದ್ದಾವೆ, ಸಮಭಾಗವಾಗಿ ಛೇದಿಸ್ತಾ ಇದ್ದಾವೆ ಕರ್ಣಗಳು. ಕರ್ಣಗಳು ಯಾವಾಗ ಸಮಭಾಗವಾಗಿ ಛೇದಿಸ್ತವೆ, ಬಿ ಡಿ ಮತ್ತು ಡಿ ಸಿ ಸಮ ಇದೆ, ಎ ಡಿ ಮತ್ತು ಡಿ ಇ ಸಮ ಇದೆ ಅಂದರೆ ಆ ಒಂದು ಚತುರ್ಭುಜವನ್ನು ನೀವು ಸುಲಭವಾಗಿ ಸಮಾಂತರ ಚತುರ್ಭುಜ ಅಂತ ಕರಿಬಹುದು. ಯಾವಾಗ ಇದು ಸಮಾಂತರ ಚತುರ್ಭುಜನೋ ಈ ಸಮಾಂತರ ಚತುರ್ಭುಜದ ಎದುರು ಕೋನಗಳು ಸಮ ಇರ್ತವೆ. ಈ ಕೋನ ಸಮ ಇರುತ್ತೆ, ಈ ಕೋನ ಸಮ ಇರುತ್ತೆ. ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳ್ತಾ ಇದ್ದೀರಾ ನೋಡ್ರಿ ಇಲ್ಲಿ ಏನಂತ ಹೇಳಿ, ಎ ಸಿ ಅನ್ನೋದು ಎದುರು ಕೋನಗಳು ಸಮ ಇರ್ತವೆ, ಜೊತೆಗೆ ಎದುರು ಬಾಹುಗಳು ಕೂಡ ಸಮ ಇರ್ತವೆ. ಎ ಪಿಗೆ ಎದುರು ಬಾಹು ಸಿ ಇ ಸಮ ಇರುತ್ತೆ, ಎ ಸಿಗೆ ಎದುರು ಬಾಹು ಪಿ ಇ ಸಮ ಇರುತ್ತೆ. ಇದೇ ಥರ ಈ ಚತುರ್ಭುಜದಲ್ಲೂ ಕೂಡ ಪಿ ಆರ್ ಅನ್ನೋದು ಕ್ಯೂ ಎನ್ಗೆ ಸಮ ಇರುತ್ತೆ, ಪಿ ಕ್ಯೂ ಅನ್ನೋದು ಎನ್ ಆರ್ಗೆ ಸಮ ಇರುತ್ತೆ. ಏನು ಎದುರು ಬಾಹುಗಳು ಸಮ, ಜೊತೆಗೆ ಎದುರು ಕೋನಗಳು ಕೂಡ ಸಮ ಇರ್ತವೆ. ಹಾಗಾಗಿ ಇಲ್ಲಿ ನೀವು ಎದುರು ಬಾಹುಗಳನ್ನು ತಗೊಂಡಾಗ ಮೊದಲನೇದಾಗಿ ತ್ರಿಭುಜ ಎ ಬಿ ಇ ತಗೊಳ್ರಿ. ಈ ತ್ರಿಭುಜವನ್ನು ತಗೊಳ್ರಿ, ಎ ಬಿ ಇ. ಈ ಎ ಬಿ ಇ ತ್ರಿಭುಜದಲ್ಲಿ ಈ ಕಡೆ ಪಿ ಕ್ಯೂ ಎನ್ ತ್ರಿಭುಜದಲ್ಲಿ ಇವೆರಡನ್ನ ನೀವು ಹೋಲಿಕೆ ಮಾಡ್ತಾ ಹೋಗ್ರಿ. ಎ ಬಿ ಬಾರ್ ಪಿ ಕ್ಯೂ ಅಂತ ಅವರೇ ಕೊಟ್ಟಿದ್ರು, ಜೊತೆಗೆ ಎ ಸಿ ಬಾರ್ ಪಿ ಆರ್ ಅಂತ ಅವರೇ ಕೊಟ್ಟಿದ್ರು. ಈಗ ನೀವೇನು ಹೇಳ್ಬೋದು, ಎ ಡಿ ಅನ್ನೋದು ಎ ಡಿ ಬಾರ್ ಪಿ ಎಮ್ ಅಂತ ಕೊಟ್ಟಿದ್ದಾರೆ ತಾನೆ. ಈಗ ನಾನು ಎ ಡಿಯ ಬದಲಾಗಿ ಏನು ಮಾಡ್ತೀನಿ ಅಂದರೆ ಎ ಡಿಯನ್ನು 2 ಇಂಟು ಎ ಇ ಅಂತ ತೊಗೊತೀನಿ. ಎ ಡಿಯನ್ನು ನೀವು ಅಥವಾ ಎರಡರಿಂದ ಏನು ಮೇಲೆ ಕೆಳಗೆ ಎರಡಕ್ಕೂ ಕೂಡ 2ರಿಂದ ಗುಣಾಕಾರ ಮಾಡಿದರೆ 2 ಇಂಟು ಎ ಡಿ ಬಾರ್ 2 ಇಂಟು ಪಿ ಎಮ್ ಅಂತ ತೊಗೊಳ್ಬೋದು. ಆಗ ನೀವು ಸುಲಭವಾಗಿ ಇಲ್ಲಿ ಎ ಬಿ ಬಾರ್ ಪಿ ಕ್ಯೂ ಅನ್ನೋದು ಹಾಗೆ ಬರ್ಕೊಂಡು, ಎ ಸಿ ಬಾರ್ ಪಿ ಆರ್ ಅನ್ನೋದು ಕೂಡ ಹಾಗೆ ಬರ್ಕೊಂಡು 2 ಇಂಟು ಎ ಡಿ ಅಂದರೆ ಎ ಡಿಯ 2ರಷ್ಟು ಯಾವುದಕ್ಕೆ ಸಮ ಇರುತ್ತೆ, ಎ ಇಗೆ ಸಮ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಎ ಇ ಅಂತ ಬರಿಬೋದು. ಪಿ ಎಮ್ನ 2ರಷ್ಟು ಯಾವುದು ಅಂದರೆ ಪಿ ಎನ್ ಆಗಿರುತ್ತೆ. ಹಾಗಾಗಿ ನೀವು ಇಲ್ಲಿ ಏನಂತ ಬರಿಬೋದು, ಪಿ ಎನ್ ಅಂತ ಕರಿಬೋದು. ಆಗ ಇದರಿಂದಾಗಿ ಎ ಬಿ ಇ ಅನ್ನುವಂಥದ್ದು ಪಿ ಕ್ಯೂ ಎನ್ಗೆ ಸಮರೂಪಿಯಾಗಿದೆ ಅಂತ ತಗೊಂಡು ಇದರಲ್ಲಿ ಒಂದು ಕೋನವನ್ನು ತಗೊಂಡ್ರೆ ಬಿ ಎ ಸಿ ಅನ್ನುವಂಥ ಕೋನ ಕ್ಯೂ ಪಿ ಆರ್ಗೆ ಸಮ ಇರುತ್ತೆ ಅಂತ ಹೇಳ್ಬೋದು ನೀವು. ಸೊ ದೇರ್ ಫೋರ್ ಕೋನ ಬಿ ಎ ಸಿ ಈಸ್ ಈಕ್ವಲ್ ಟು ಕೋನ ಕ್ಯೂ ಪಿ ಆರ್ ಅಂತ ತಗೊಳ್ರಿ. ಯಾಕೆ ಅಂತ ಹೇಳಿದ್ರೆ ಇದನ್ನು ಬಳಸ್ಕೊಂಡು ಇಲ್ಲಿ ಮುಂದೆ ನೀವು ಎ ಬಿ ಸಿ ಸಮರೂಪಿ ಪಿ ಕ್ಯೂ ಆರ್ ಅಂತ ನೀವು ಸಾಧಿಸಬೇಕಾಗತ್ತೆ. ಇಲ್ಲಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ನಲ್ಲಿ ದತ್ತ ಕೊಟ್ಟ ಹಾಗೆ ಎ ಬಿ ಬಾರ್ ಪಿ ಕ್ಯೂ ಅನ್ನೋದು ಯಾವುದು, ಇನ್ನೊಂದು ಎ ಸಿ ಬಾರ್ ಪಿ ಆರ್ಗೆ ಸಮ ಇದೆ. ಇನ್ನೊಂದು ಏನಪ್ಪ ಅಂದರೆ ಈ ಕೋನವನ್ನು ನಾವು ಸಮ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಈ ಕೋನ ಸಮ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಯಾವಾಗ ಸಮ ಇರುತ್ತೆ, ಈ ಎರಡು ಕೋನಗಳು ಕೋನಾರ್ಧಕಗಳನ್ನು ಕೂಡಿದಾಗ ಕೋನ ಬಿ ಎ ಸಿ ಬರುತ್ತೆ, ಈ ಕಡೆ ಕ್ಯೂ ಪಿ ಆರ್ ಬರುತ್ತೆ. ಸೊ ಬಿ ಎ ಸಿ ಮತ್ತು ಸಿ ಎ ಇ, ಬಿ ಎ ಇ ಮತ್ತು ಸಿ ಎ ಇ ಕೂಡಿದಾಗ ನಿಮಗೆ ಬಿ ಎ ಸಿ ಬರುತ್ತೆ. ಕ್ಯೂ ಪಿ ಎಮ್ ಮತ್ತು ಇನ್ನೊಂದು ಆರ್ ಪಿ ಎನ್ ಕೂಡಿದಾಗ ಕ್ಯೂ ಪಿ ಆರ್ ಬರುತ್ತೆ. ಈ ಎರಡು ಕೋನಗಳು ಸಮ ಆದವು. ಈ ಎರಡು ತ್ರಿಭುಜಗಳನ್ನು ನೀವು ಹೋಲಿಕೆ ಮಾಡಿದಾಗ ಎರಡೂ ತ್ರಿಭುಜಗಳ ಎರಡು ಬಾಹುಗಳು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದಾವೆ, ಒಂದು ಕೋನ ಸಮವಾಗಿದೆ. ಇದರ ಆಧಾರದ ಮೇಲೆ ಬಾಕೋಬ ಸಮರೂಪತೆಯ ಒಂದು ನಿರ್ಧಾರಕದ ಗುಣದ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತೇಳಿ ನೀವು ಸುಲಭವಾಗಿ ಉತ್ತರವನ್ನು ಹೇಳಿಬಿಡ್ಬೋದು. ಇನ್ನು ಮುಂದಿನ 15ನೇ ಪ್ರಶ್ನೆ ತುಂಬ ಸುಲಭವಾಗಿರುವಂಥದ್ದು. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಆ ಕಟ್ಟಡದ ಎತ್ತರವೇನು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಉತ್ತರವನ್ನು ಹೇಳೋದಾದರೆ ಪ್ರಶ್ನೆಯ ಆಧಾರದ ಮೇಲೆ ಎರಡು ತ್ರಿಭುಜಗಳನ್ನು ಹಾಕ್ಕೊಳ್ರಿ. ಒಂದು ಕಂಬಕ್ಕೆ ಸಂಬಂಧಪಟ್ಟಾಗೆ ಕಂಬದ ಎತ್ತರ 6 ಮೀಟರ್ ಇದ್ದರೆ ಅದರ ನೆರಳು 4 ಮೀಟರ್ ಬೀಳುತ್ತೆ. ಅದೇ ಗೋಪುರ ಅಥವಾ ಕಟ್ಟಡ ಅಂತ ಕೊಟ್ಟಿದ್ದಾರೆ. ಸೊ ಕಟ್ಟಡದ ಒಂದು ಎತ್ತರ ಬಂದ್ಬಿಟ್ಟು ಗೊತ್ತಿಲ್ಲ,
ಆದರೆ ಅದರ ನೆರಳು 28 ಮೀಟರ್ ಬೀಳ್ತಾ ಇದೆ. ಹಾಗಿದ್ದ ಮೇಲೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅನ್ನೋದು ಪ್ರಶ್ನೆ. ಈ ಎರಡೂ ತ್ರಿಭುಜಗಳಲ್ಲಿ ಕೋನ ABC ಮತ್ತು ಕೋನ PQR ಸಮ ಇರುತ್ತೆ. ಜೊತೆಗೆ AP ಬಾರ್ PQ ಅನ್ನೋದು ಮತ್ತು BC ಬಾರ್ QR ಅನ್ನೋದು ಏನಾಗಿರ್ತವೆ ಅಂತ ಹೇಳಿದ್ರೆ ಅನುರೂಪ ಬಾಹುಗಳು ಸಮಾನುಪಾತದ ರೂಪದಲ್ಲಿ ಇರ್ತವೆ. ಇದರ ಆಧಾರದ ಮೇಲೆ AP ಬಾರ್ PQ ಅನ್ನೋದು BC ಬಾರ್ QRಗೆ ಸಮ ಅಂಥೇಳಿ ನೀವು ತಗೊಂಡು, AP ಅಂದರೆ ನೀವು ಕಂಬದ ಎತ್ತರ 6 ಮೀಟರ್ ಅಂತ ತಗೊಳ್ರಿ, PQ ಅಂತ ಹೇಳಿದ್ರೆ ಕಟ್ಟಡದ ಎತ್ತರ ಗೊತ್ತಿಲ್ಲ ಅದನ್ನು ಹೆಚ್ಚು ಅಂತ ತಗೊಳ್ರಿ, ಹಾಗೆಯೇ BC ಅಂತ ಹೇಳಿದ್ರೆ ಕಂಬದ ನೆರಳು ಬಂದ್ಬಿಟ್ಟು 4 ಮೀಟರು, ಅದೇ QR ಅನ್ನೋದು ಕಟ್ಟಡದ ನೆರಳು ಬಂದ್ಬಿಟ್ಟು 28 ಮೀಟರ್ ಕೊಟ್ಟಿದ್ದಾರೆ. ಓರೆ ಗುಣಾಕಾರ ಮಾಡಿದಾಗ ಹೆಚ್ಚಿಂಟು 4 = 6 × 28 ಬರುತ್ತೆ. 4ರಿಂದ 28ನ ಭಾಗಾಕಾರ ಮಾಡಿದ್ರೆ 7 ಬರುತ್ತೆ. ಅಲ್ಲಿಗೆ 6 × 7 ಗುಣಾಕಾರ ಮಾಡಿದರೆ 42 ಮೀಟರ್ ಬರುತ್ತೆ. ಈ 42 ಮೀಟರ್ ಅನ್ನೋದು ಆ ಒಂದು ಗೋಪುರ ಅಥವಾ ನಿಮ್ಮ ಪುಸ್ತಕದಲ್ಲಿ ಕೊಟ್ಟ ಹಾಗೆ ಕಟ್ಟಡದ ಎತ್ತರ ಬಂದ್ಬಿಟ್ಟು ಎಷ್ಟು ಅಂತ ಹೇಳ್ಬೋದು ನೀವು, 42 ಮೀಟರ್ ಅಂತೇಳಿ ಉತ್ತರವನ್ನು ಹೇಳಬೇಕಾಗತ್ತೆ. ಇನ್ನು ಇದೇ ಅಭ್ಯಾಸದ ಕೊನೆಯ ಪ್ರಶ್ನೆ, AD ಮತ್ತು PMಗಳು ಕ್ರಮವಾಗಿ ತ್ರಿಭುಜ ABC ಮತ್ತು ತ್ರಿಭುಜ PQRನ ಮಧ್ಯ ರೇಖೆಗಳಾಗಿದ್ದು ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಆದರೆ AP ಬಾರ್ PQ = AD ಬಾರ್ PM ಎಂದು ಸಾಧಿಸಿ ಅಂತೇಳಿ ಈ ಹಿಂದೆ 13ನೇ ಪ್ರಶ್ನೆಯಲ್ಲಿ ಇದೇ ಒಂದು ಪ್ರಶ್ನೆಯನ್ನು ನೋಡಿದ್ದೀವಿ. ಅದರ ಆಧಾರದ ಮೇಲೆ ಮುಂದುವರೆದು ಇದನ್ನು ಸಾಧಿಸಬೇಕು ಅಂತ ಅಂದರೆ ನೋಡಿ, ಇಲ್ಲಿ ತ್ರಿಭುಜ ABC ಮತ್ತು PQRನಲ್ಲಿ AD ಮಧ್ಯರೇಖೆ PM ಮಧ್ಯರೇಖೆ ಅಂತ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ AB/PQ ಮತ್ತು BC/QR ಮತ್ತು AC/PR ಅಂತ ಕೊಟ್ಟಿದ್ದಾರೆ. ಜೊತೆಗೆ ಕೋನ B = ಕೋನ Q ಆಗಿದೆ. ಇದಿಷ್ಟು ದತ್ತಾಂಶವನ್ನು ಕೊಟ್ಟ ಆಧಾರದ ಮೇಲೆ AD ಅನ್ನೋದು ಮಧ್ಯರೇಖೆ ಆಗಿದೆ ಅಂದರೆ ಇದರ ಅರ್ಥ BD ಅನ್ನೋದು BCಯ ಅರ್ಧದಷ್ಟು ಇರುತ್ತೆ. ಹಾಗೆ BCಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ BDಯ 2ರಷ್ಟು ಅಂತ ಬರ್ಕೊಳ್ತೀರಿ. ಪಕ್ಕದ ಒಂದು ತ್ರಿಭುಜದಲ್ಲೂ ಕೂಡ PM ಅನ್ನೋದು ಮಧ್ಯರೇಖೆ ಆಗಿರೋದ್ರಿಂದ QM ಅನ್ನೋದು ಏನಾಗಿರುತ್ತೆ QRನ ಅರ್ಧದಷ್ಟು. ಅಲ್ಲಿಗೆ ನೀವು QR ಅನ್ನು 2 × QM ಅಂತ ತಗೊಳ್ಬೋದು. ಇದರಿಂದ ನೀವು ಸುಲಭವಾಗಿ ಇದೇ ಒಂದು ದತ್ತಾಂಶವನ್ನು ಬಳಕೆ ಮಾಡಿಕೊಂಡ್ರೆ AB ಬಾರ್ PQ = BC ಬಾರ್ QR = AC ಬಾರ್ PR. ಈಗ ನಾನೇನು ಏನು ಮಾಡಬೇಕಿತ್ತು ಅಂತ ಹೇಳಿದ್ರೆ BCಯ ಬದಲಾಗಿ ಇಲ್ಲಿ ಏನು ಬರೀಬೇಕು, 2 × BD ಅಂತ ಬರ್ಕೊಳ್ರಿ. QRನ ಬದಲಾಗಿ ಏನಂತ ತಗೊಳ್ರಿ, 2 × QM ಅಂತ ತಗೊಳ್ರಿ. 2 ಕ್ಯಾನ್ಸಲ್ ಆಯಿತು ಅಂದರೆ AB ಬಾರ್ PQ ಅನ್ನೋದು BD ಬಾರ್ QNಗೆ ಹಾಗೆಯೇ AC ಬಾರ್ PRಗೆ ಸಮ ಇರುತ್ತೆ. ಇದರಿಂದ ನೀವು ಇದನ್ನು ಬಳಸ್ಕೊಂಡು ತ್ರಿಭುಜ ABD ಮತ್ತು ಇನ್ನೊಂದು ತ್ರಿಭುಜ PQವನ್ನು ಆಯ್ಕೆ ಮಾಡಿಕೊಂಡ್ರಿ ಅಂದರೆ ಇಲ್ಲಿ ನೀವು ಹೇಳ್ಬಿಡ್ಬೋದು ಏನಂತೇಳಿ, AP ಬಾರ್ PQ = ಏನಂತ ಹೇಳ್ತೀರಾ, AB ಬಾರ್ PQ = ಇನ್ನೊಂದು ಯಾವುದು AD ಬಾರ್ PM ಅಂತ ಹೇಳ್ಬೋದು. ಯಾಕೆ AD ಬಾರ್ PM ಅಂತ ಹೇಳ್ತೀರಿ ಅಂತ ಹೇಳಿದ್ರೆ ಇಲ್ಲಿ ನೀವು ಸುಲಭವಾಗಿ ಮೇಲ್ಗಡೆ ಹೇಳಿರುವ ಆಧಾರದ ಮೇಲೆ ನೀವೇನು ಹೇಳ್ತೀರಿ, AB ಬಾರ್ PQ ಅನ್ನೋದು AD ಬಾರ್ PMಗೆ ಸಮ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ತ್ರಿಭುಜ ABD ಸಮರೂಪಿ ತ್ರಿಭುಜ PQM ಆಗಿರುತ್ತೆ. ಯಾಕೆ ಸಮರೂಪಿ ಆಗಿರುತ್ತೆ ಅಂದರೆ ಮೂಲ ಕಾರಣ ಇದನ್ನೇ ಹೇಳ್ಬೋದು ನೀವು, ಅಥವಾ ಇಲ್ಲಿ ಮೇಲ್ಗಡೆ ಕೊಟ್ಟ ಹಾಗೆ AP ಬಾರ್ PQ = BD ಬಾರ್ QN ಹಾಗೆಯೇ BD ಬಾರ್ QM ಅಲ್ವಾ. QM ಮತ್ತೇನು ಹೇಳ್ತೀರಾ, ಇನ್ನೊಂದು ಏನು ಹೇಳ್ಬೋದು ಅಂತ ಹೇಳಿದ್ರೆ 2 ಬಾಹುಗಳನ್ನು ನೀವು ತೊಗೊಂಡ್ರೆ ಇನ್ನೊಂದು ಕೋನ ತೊಗೊಳ್ಬೋದು. ಯಾವುದು, ಕೋನ B = ಕೋನ Q. ಇವೆರಡರ ಆಧಾರದ ಮೇಲೆ ನೀವು 2 ತ್ರಿಭುಜಗಳು ಸಮರೂಪಿ, ಯಾವಾಗ ಈ 2 ತ್ರಿಭುಜಗಳು ಸಮರೂಪಿಯಾಗಿರ್ತಾವೋ ಅವುಗಳ ಅನುರೂಪ ಬಾಹುಗಳನ್ನು ನೀವು AB ಬಾರ್ PQ = AD ಬಾರ್ PM ಅಂತೇಳಿ ಸುಲಭವಾಗಿ ಉತ್ತರವನ್ನು ಬರೀಬಹುದು. ಓಕೆ, ಸೊ ಇದನ್ನು ಬರೆದು ನಂತರದಲ್ಲಿ ಇದ್ರ ಕೆಳಗಡೆ ಇದನ್ನು ನೀವು ಸುಲಭವಾಗಿ ಬರೀಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಸುಮಾರು 8 ಪ್ರಶ್ನೆಗಳು, ಅಭ್ಯಾಸ 6.3ರ ಕೊನೆಯ ಪ್ರಶ್ನೆಗಳನ್ನು, ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರೆಯೋದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಪಾಠದ ಅಭ್ಯಾಸಗಳೊಂದಿಗೆ, ಅಭ್ಯಾಸದ ಪ್ರಶ್ನೆಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.